ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಕುತೂಹಲಕಾರಿ ಸಂಚಿಕೆಯಲ್ಲಿ ವಿವೇಕ್ ತನ್ನ ತಾಯಿಯ ಸಮಾಧಾನಕ್ಕಾಗಿ ಗೌರಿ ನನಗೆ ಬರೀ ಸದ್ಯಕ್ಕೆ ಜೊತೆಗಿರುವವಳು ಅಷ್ಟೇ, ಮುಂದೆ ನನ್ನ ಜೊತೆ ಬದುಕುವವಳಲ್ಲ, ಇದೊಂದು ಡೀಲ್ ಎಂದು ಹೇಳುತ್ತಾನೆ. ಈ ಮಾತು ಗೌರಿ ಮನಸ್ಸಿಗೆ ತೀವ್ರವಾಗಿ ಗಾಯಗೊಳಿಸುತ್ತದೆ. ಆದರೆ ಧೃತಿಗೆಡದ ಗೌರಿ ವಿವೇಕ್ಗೆ ತನ್ನ ಅಸಲಿ ಪ್ರೀತಿ ಮತ್ತು ಸ್ಥಾನದ ಅರಿವು ಮೂಡಿಸಲು ನಿರ್ಧರಿಸುತ್ತಾಳೆ. ರಾತ್ರಿ ಊಟದ ಸಮಯದಲ್ಲಿ ಡೈನಿಂಗ್ ಟೇಬಲ್ನಲ್ಲಿ ಸದ್ಯಕ್ಕೆ ಜೊತೆಗಿರುವವಳು ಎಂಬ ಮಾತನ್ನು ಇಟ್ಟುಕೊಂಡು ಶ್ಯಾಮ್ ಮತ್ತು ಗೌರಿ ಸೇರಿ ವಿವೇಕ್ಗೆ ತಿರುಗೇಟು ನೀಡ್ತಾರೆ. ಇನ್ನೊಂದೆಡೆ ಶೂಟಿಂಗ್ ವಿಚಾರದಲ್ಲಿ ಮೋನಿಕಾ ಮಾಡಿದ ತಪ್ಪನ್ನೇ ಬಂಡವಾಳ ಮಾಡಿಕೊಂಡು ಅವಳನ್ನು ಮನೆಯಿಂದ ಆಚೆ ಹಾಕಲು ಅನಿಕೇತ್ ಕುತಂತ್ರ ನಡೆಸುತ್ತಾನೆ. ಬನ್ನಿ ನೋಡೋಣ. ಸಂಚಿಕೆ ಆರಂಭದಲ್ಲಿ ವಿವೇಕ್ ತನ್ನ ತಾಯಿಯ ಬಳಿ ಮಾತಾಡುತ್ತಾ ಗೌರಿಯ ಮೇಲಿರುವ ಕೋಪವನ್ನು ತಾಯಿ ಮುಂದೆ ವ್ಯಕ್ತಪಡಿಸುತ್ತಾನೆ. ತಾಯಿಗೆ ಸಮಾಧಾನ ಮಾಡಲು, ಅಮ್ಮ, ನೀನು ಅಂದುಕೊಂಡಂತೆ ನಾನು ಗೌರಿಯನ್ನು ಹೆಂಡತಿ ಅಂತ ಒಪ್ಪಿಕೊಂಡಿಲ್ಲ. ಅವಳು ನನಗೆ ಸಾಯುವ ಸ್ಥಿತಿಯಲ್ಲಿದ್ದಾಗ ಸಹಾಯ ಮಾಡಿದಳು. ಅದಕ್ಕೆ ಪ್ರತಿಯಾಗಿ ನಾನು ಸಹಾಯ ಮಾಡಿದೆ. ನನ್ನ ಲೆಕ್ಕಾಚಾರದಲ್ಲಿ ಗೌರಿ ಬರೀ ಸದ್ಯಕ್ಕೆ ಜೊತೆಗಿರುವವಳು ಅಷ್ಟೇ, ಎಂದಿಗೂ ನನ್ನ ಜೊತೆ ಶಾಶ್ವತವಾಗಿ ಬದುಕುವವಳಲ್ಲ ಎಂದು ಹೇಳ್ತಾನೆ. ವಿವೇಕ್ ಆಡಿದ ಈ ಪ್ರತಿಯೊಂದು ಮಾತು ಗೌರಿ ಕಿವಿಗೆ ಬಿದ್ದು ಅವಳ ಹೃದಯ ಒಡೆದು ಹೋದಂತಾಗುತ್ತದೆ. ತನ್ನ ಗಂಡ ತನಗೆ ಕೊಟ್ಟ ಮಾತು ಮತ್ತು ತೋರಿದ ಪ್ರೀತಿ ಬರೀ ಡೀಲ್ ಎಂದು ತಿಳಿದ ಗೌರಿ ಕಣ್ಣೀರಿಡುತ್ತಾಳೆ. ಆದರೂ ಸೋಲೊಪ್ಪಿಕೊಳ್ಳದ ಗೌರಿ ಸದ್ಯಕ್ಕೆ ಜೊತೆಗಿರೋದೇ ಅಂದರೆ ಏನು, ಉಸಿರಿರೋವರೆಗೆ ಜೊತೆಗೆ ಬದುಕೋದು ಅಂದರೆ ಏನು ಅಂತ ನಾನು ವಿವೇಕ್ಗೆ ತೋರಿಸ್ತೀನಿ. ಅವರ ಬಾಯಲ್ಲೇ ನನ್ನನ್ನು ಹೆಂಡತಿ ಅಂತ ಒಪ್ಪಿಕೊಳ್ಳುವಂತೆ ಮಾಡ್ತೀನಿ ಎಂದು ದೃಢ ನಿರ್ಧಾರ ಮಾಡ್ತಾಳೆ. ಇತ್ತ ರಾತ್ರಿ ಊಟದ ಸಮಯದಲ್ಲಿ ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತಾಗ ಗೌರಿ ಬೇಕೆಂದೇ ವಿವೇಕ್ ಮಾತುಗಳನ್ನು ನೆನಪಿಸುತ್ತಾ ಮಾತನಾಡುತ್ತಾಳೆ. ಶ್ಯಾಮ್ ಕೂಡ ಕವನದ ರೂಪದಲ್ಲಿ ಸದ್ಯಕ್ಕೆ ಜೊತೆಗಿರುವವಳು ಮುಂದೆ ಜೊತೆಗೆ ಬದುಕುವವಳಲ್ಲ ಎಂಬ ಸಾಲುಗಳನ್ನು ಪದೇ ಪದೇ ಹೇಳಿ ವಿವೇಕ್ಗೆ ಚುಚ್ಚಿ ಮಾತಾಡುತ್ತಾನೆ. ವಿವೇಕ್ಗೆ ತಾನು ಆಡಿದ ಮಾತು ಗೌರಿಗೆ ಕೇಳಿಸಿದೆ ಎಂದು ಅರ್ಥವಾಗಿ ತೀವ್ರ ಮುಜುಗರ ಹಾಗೂ ಕೋಪ ಉಂಟಾಗುತ್ತದೆ. ಇನ್ನೊಂದೆಡೆ ಅನಿಕೇತ್ ಮೋನಿಕಾ ಬಳಿ ಹೋಗಿ ನಕಲಿ ಸಮಾಧಾನ ತೋರುತ್ತಾನೆ. ಮೋನಿಕಾ ತನ್ನ ಆ್ಯಡ್ ಶೂಟ್ ಬಗ್ಗೆ ಹೆಮ್ಮೆಯಿಂದ ಕೊಚ್ಚಿಕೊಳ್ತಾಳೆ. ಆದರೆ ಅನಿಕೇತ್ ಮನಸ್ಸಿನಲ್ಲೇ ಈ ಆ್ಯಡ್ ಶೂಟ್ ಟಿವಿಯಲ್ಲಿ ಬಂದ ತಕ್ಷಣ ಮನೆಯವರೆಲ್ಲ ಸೇರಿ ನಿನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ, ನೀನನ್ನು ಆಚೆ ಕಳುಹಿಸಲು ನೀನೇ ಬ್ರಹ್ಮಾಸ್ತ್ರ ರೆಡಿ ಮಾಡಿಕೊಂಡಿದ್ದೀಯಾ ಎಂದು ಖುಷಿಪಡ್ತಾನೆ. ರಾತ್ರಿ ರೂಮಿನಲ್ಲಿ ಗೌರಿ ಬಾಗಿಲು ತೆಗೆಯಲು ಕಷ್ಟಪಡುತ್ತಿರುವಾಗ ವಿವೇಕ್ ಸಹಾಯ ಮಾಡಲು ಬರ್ತಾನೆ. ಆಗ ಗೌರಿ ಖಡಕ್ಕಾಗಿ, ಸದ್ಯಕ್ಕೆ ಜೊತೆಗಿರುವವರ ಸಹಾಯ ನನಗೆ ಬೇಕಿಲ್ಲ. ನಿಮಗೇನು ಭಾವನೆಗಳು ಬರೀ ಲೆಕ್ಕಾಚಾರ ಇರಬಹುದು ಸರ್, ಆದರೆ ನನಗೆ ಭಾವನೆಗಳೇ ಜೀವನ ಎಂದು ವಿವೇಕ್ಗೆ ಮುಖಕ್ಕೆ ಹೊಡೆದಂತೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.